ಕ್ಯಾನ್ಸರ್ ಮ್ಯಾನೇಜ್ಮೆಂಟಲ್ಲಿ ಪ್ರಿವೆನ್ಷನ್ ಅನ್ನೋದು ಬಹಳ ಪ್ರಮುಖವಾದ ಭಾಗ ಒಂದು. ಈಗ ಒಂದು ಚಿಕ್ಕ ವಯಸ್ಸಿನಿಂದ ಹೇಗೆ ನಾವು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡಬೇಕು, ಕ್ಯಾನ್ಸರ್ ಬಂದ ಮೇಲೆ ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋದು, ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದು ಅದೆಲ್ಲ ಇದ್ದೇ ಇದೆ. ಬಟ್ ಈಗ ನಾವು ಆರೋಗ್ಯವಾಗಿದ್ದೀವಿ, ಮುಂದೆ ನಮಗೆ ಕ್ಯಾನ್ಸರ್ ಬರದೇ ಇರೋದಕ್ಕೆ ನಾವು ಇವಾಗ ಏನು ಮಾಡಬೇಕು? ಮೊದಲನೇದಾಗಿ ಸ್ಕ್ರೀನಿಂಗ್ ಪ್ರೊಸೀಜರ್ಸ್. ವಿ ಹ್ಯಾವ್ ಟು ಅಂಡರ್ಗೋ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಪೀರಿಯಾಡಿಕ್ಲಿ. ಅಂದರೆ ಕಾಲಕ್ಕೆ ಒಂದು ಒಂದು ನಮ್ಮ ಸ್ಕೆಡ್ಯೂಲ್ ಅಂತ ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ನ ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಒವೇರಿಯನ್ ಕ್ಯಾನ್ಸರ್ಗೆ ಅದರಲ್ಲಿ ಬ್ಲಡ್ಡಲ್ಲಿ ನಾವು ನೋಡ್ಬೋದು, ಅದರಲ್ಲಿ ಏನಾದರೂ ರಿಲೀಸ್ ಆಗ್ತಾ ಇದೆಯಾ ಅಂತ ನಾವೇನು ಮಾರ್ಕರ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಎವ್ರಿ 3 ಇಯರ್ಸ್ ಒಂದ್ಸರಿ ನಾವು ಪರೀಕ್ಷೆ ಮಾಡಿಸ್ತಾ ಇರ್ತೀವಿ. ಕ್ಯಾನ್ಸರ್ ಸ್ವಲ್ಪ ಸ್ಲೋ ಗ್ರೋವಿಂಗು. ಒಂದೇ ಸಲ ಇವತ್ತು ಶೀತ ಕೆಮ್ಮು ಥರ ನಮಗೆ ಬಂದ್ಬಿಟ್ಟು 3 ದಿವಸ 5 ದಿವಸ ನಾವು ಟ್ರೀಟ್ಮೆಂಟ್ ತೊಗೊಂಡು ಸರಿ ಹೋಗುತ್ತೆ, ಆ ಥರದ ನಿಧಾನಕ್ಕೆ ಉಲ್ಬಣ ಆಗುತ್ತೆ, ನಿಧಾನಕ್ಕೆ ಬೆಳೆಯುತ್ತೆ. ಬಟ್ ಆ ಚಿಕ್ಕ ಸ್ಟೇಜಲ್ಲೇ ನಾವು ಮುಂಚೆನೇ ಪರೀಕ್ಷೆ ಮಾಡಿ ನಮಗೇನಾದ್ರು ಸಿಂಪ್ಟಮ್ಸ್ ಕಾಣದೇ ಇರ್ಬೋದು. ಬಟ್ ಮುಂಚೆನೇ ನಾವು ಪರೀಕ್ಷೆ ಮಾಡಿದಾಗ ನಾವು ಡೌನ್ ಸ್ಟೇಜ್ ಮಾಡ್ತೀವಿ, ಅಂದರೆ ಅರ್ಲಿ ಸ್ಟೇಜಲ್ಲೇ ನಾವು ಡಯಾಗ್ನೋಸಿಸ್ ಆಗುತ್ತೆ. ಈಗ 0, 1, 2, 3, 4 ಏನು ಸ್ಟೇಜಸ್ ನಾವು ಹೇಳ್ತೀವಿ, ಅದು ಮೆಟಾಸ್ಟಾಟಿಕ್ ಆಗಿ ಅಂದರೆ ಬೇರೆ ಕಡೆ ಸ್ಪ್ರೆಡ್ ಆಗಿ ದೊಡ್ಡದಾಗಿ ಎಲ್ಲ ಮಾಡಿದ್ಮೇಲೆ ನಾವು ಸಂಪೂರ್ಣ ಅದನ್ನು ಗುಣಮುಖಪಡಿಸೋದು ಸ್ವಲ್ಪ ಕಷ್ಟ. ಕ್ಯಾನ್ಸರ್ ಬಯಾಲಜಿ ಅನ್ನೋದು ಅಷ್ಟು ಕಾಂಪ್ಲೆಕ್ಸ್ ಆಗಿದೆ. ಬಟ್ ಅದು ಚಿಕ್ಕ ಸ್ಟೇಜ್ ಇದ್ದಾಗ ನಾವು ಪ್ರತಿ ಕಾಲಮಾನಕ್ಕೆ ನಾವು ಇದನ್ನು ಅನುಗುಣವಾಗಿ ಸ್ಕ್ರೀನಿಂಗ್ ಮಾಡಿದಾಗ ಮುಂಚೆನೇ ಸಿಕ್ಬಿಡುತ್ತೆ ನಮಗೆ ಕ್ಯಾನ್ಸರ್. ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಪ್ರಮುಖವಾಗಿರೋದು ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರು, ಓಕೆ, ಆಮೇಲೆ ಲಂಗ್ ಕ್ಯಾನ್ಸರ್. ಸೊ ಇದೇನಕ್ಕೆ ಅಂತ ಅಂದರೆ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು ಸಹಜವಾಗಿ ಹೆಣ್ಮಕ್ಳಿಗೆ ಬರುತ್ತೆ, ಯೂಟ್ರೈನ್ ಕ್ಯಾನ್ಸರ್ ಕೂಡ. ಇದು ಎಲ್ಲದನ್ನು ನಾವು ಪರೀಕ್ಷೆ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ಸರ್ವೈಕಲ್ ಕ್ಯಾನ್ಸರ್ನ HPV ಅಂತ ವ್ಯಾಕ್ಸಿನ್ ಇರುತ್ತೆ. ಈಗ ಸರ್ಕಾರವು ಈ ವರ್ಷದಿಂದ ಬಹುಶಃ 9 to 15 year old ಚಿಲ್ಡ್ರನ್ಗೆ ಅದನ್ನು 2 ಡೋಸಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಇಂಡಿಯನ್ ಮೇಡ್ ವ್ಯಾಕ್ಸಿನ್ ಸರ್ವಾವ್ಯಾಕ್ ಅಂತಲೂ ಬಂದಿದೆ ಮಾರ್ಕೆಟ್ಗೆ. ಮೊದಲ ಇಂಪೋರ್ಟ್ ಮಾಡ್ತಾ ಇದ್ವಿ, 4,000 ರೂಪಾಯಿ 2,000 ರೂಪಾಯಿ ಆಗೋದು ಪರ್ ವ್ಯಾಕ್ಸಿನ್. ಈಗ ಇಂಡಿಯನ್ ಮೇಡ್ ವ್ಯಾಕ್ಸಿನ್ ಬಂದಿದ್ದು ಸ್ವಲ್ಪ ಕಡಿಮೆ ದರದಲ್ಲಿ ಬಂದಿದೆ. ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸಲ್ಲಿ, ತಾಲೂಕು ಹಾಸ್ಪಿಟಲ್ಗಳಲ್ಲಿ ಅಥವಾ ನಮ್ಮ ಸರ್ಕಾರದ ಕೇಂದ್ರಗಳಲ್ಲಿ ಕೊಡಬೇಕಾದ್ರೆ 400 ರೂಪಾಯಿಗೆ ಅದನ್ನು ಪ್ರೊಕ್ಯೂರ್ ಮಾಡಿ ಕೊಡ್ತಾರೆ. ಸರ್ಕಾರದ ವ್ಯಾಕ್ಸಿನ್ ಅಂತಂದರೆ ಫ್ರೀಯಾಗಿ ಕೊಡ್ತಾರೆ ಜನಕ್ಕೆ. ಸೊ ಈ ವ್ಯಾಕ್ಸಿನ್ಗಳಿಂದ ನಾವು ಸರ್ವೈಕಲ್ ಕ್ಯಾನ್ಸರ್ದು ಪ್ರಿವೆಂಟ್ ಮಾಡ್ಬೋದು. ಬಟ್ ಸರ್ ಹೇಳಿದಾಗೆ ಸರ್ವೈಕಲ್ ಕ್ಯಾನ್ಸರ್ದು ಪ್ರಮಾಣ ಮೊದಲ ತುಂಬ ಜಾಸ್ತಿ ಇತ್ತು. ಅದರದ್ದು ನಾವು ಹೈಜೀನಿಗೆ ಅದನ್ನು ಲಿಂಕ್ ಮಾಡ್ಬೋದು. ಮುಂಚೆ ಎಲ್ಲ ಹೈಜೀನ್ ಬಗ್ಗೆ ಅವೇರ್ನೆಸ್ ಅಷ್ಟು ಇರಲಿಲ್ಲ. ಸ್ಟೆರಿಲಿಟಿ ಅಂದರೆ ಸ್ಟೆರೈಲ್ ಆಗಿರೋವಂಥ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಯೂಸ್ ಮಾಡಬೇಕು. ಮೊದಲ ಬಹುಶಃ 70ನೇ ಇಸ್ವಿಲಿ 80ನೇ ಇಸ್ವಿಲಿ ಬಟ್ಟೆಗಳೆಲ್ಲ ಯೂಸ್ ಮಾಡ್ಬಿಟ್ಟು ಇದು ಮಾಡ್ತೀವಿ. ಈಗೆಲ್ಲ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಂದಿದೆ. ಸರ್ಕಾರದ ಪ್ರೋಗ್ರಾಮ್ ಇದೆ, ವಾಶ್ ಅಂತ ಪ್ರೋಗ್ರಾಮ್ ಇದೆ. ಅದರಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಲ್ಲ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಪ್ರೈವೇಟ್ ಸೆಕ್ಟರಲ್ಲಿ ಆಬ್ವಿಯಸ್ಲಿ ಎಜುಕೇಷನ್ ಇಂಪ್ರೂವ್ ಆಗಿದೆ. ಸೊ ಹೈಜೀನ್ ಇಂಪ್ರೂವ್ ಆದಂಗೆ ಈ ಸರ್ವೈಕಲ್ ಕ್ಯಾನ್ಸರ್ದು ಸ್ವಲ್ಪ ಪ್ರಿವಲೆನ್ಸ್ ಕಡಿಮೆ ಆಗ್ತದೆ. ಬಟ್ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಬರುವಂಥದ್ದು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೊ ಹಾಗಾಗಿ ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್ ಎಲ್ಲಿ ತನಕ ಈಗ ನಮ್ಮದು ಆರ್ಥೋಡಾಕ್ಸ್ ಸೊಸೈಟಿ. ಸೊ ಹಾಗಾಗಿ ವೆಸ್ಟರ್ನ್ ಸೊಸೈಟಿಯಲ್ಲಿ ಇರೋ ಥರ ನಮ್ಮಲ್ಲಿ ಪ್ರಾಕ್ಟೀಸಸ್ ಇರೋದಿಲ್ಲ. ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್ ಇರೋದ್ರಿಂದ ವಿ ಆರ್ ಪ್ರೊಟೆಕ್ಟೆಡ್ ಟು ಅನ್ ಎಕ್ಸ್ಟೆಂಟ್. ಬಟ್ ಆದ್ರೂ ನಾವು ಎಲ್ಲದನ್ನೂ ನಾವು ಹಾಗೆ ಬರೀಬಾರ್ದು. ಎವ್ರಿ 3 years ಒಂದ್ಸರಿ ಪ್ಯಾಪ್ ಸ್ಮಿಯರ್, 30 years ಇಂದ 70 years ತನಕ ಹೆಣ್ಮಕ್ಳು ಎವ್ರಿ 3 years ಒಂದ್ಸರಿ ಒಂದು ಪ್ಯಾಪ್ ಸ್ಮಿಯರ್, ಇನ್ನೂ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಬಂದಿದೆ, ಲಿಕ್ವಿಡ್ ಬೇಸ್ ಸೈಟಾಲಜಿ ಅಂತ. ಅದರಿಂದ ಕಡಿಮೆ ಇದನ್ನು ಕ್ವಿಕ್ಕಾಗಿ ಡಯಾಗ್ನೋಸಿಸ್ ಮಾಡ್ಬೋದು. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಿದೆ. ಸೊ ಹಾಗಾಗಿ ಪೆಥಾಲಜಿಕಲ್ ಎಕ್ಸಾಮಿನೇಷನ್ ಎಲ್ಲ ಇನ್ನೂ ಸ್ವಲ್ಪ ಫುಲ್ ಪ್ರೂಫ್ ಆಗುತ್ತೆ. ಸೊ ಸಬ್ಜೆಕ್ಟಿವ್ ಎರರ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಇದೆಲ್ಲದನ್ನು ಸದ್ಬಳಕೆ ಮಾಡ್ಕೋಬೇಕು. ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬೇಸಿಕ್ ಟೆಸ್ಟಿಂಗ್ ಈಗ ಸರ್ಕಾರದ್ದು ಪ್ರೋಗ್ರಾಮ್ ಇದೆ, ನ್ಯಾಷನಲ್ ಪ್ರೋಗ್ರಾಮ್. ಸಬ್ ಸೆಂಟರ್ ಲೆವೆಲಲ್ಲಿ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಬಟ್ ಹೆಣ್ಮಕ್ಳು ಮುಂದೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದಿಲ್ಲ. ಹೆಣ್ಣುಮಕ್ಕಳಲ್ಲಿ ಸರಳವಾಗಿ ಸಿಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಚಿಕ್ಕದಾಗಿದ್ದಾಗ ಮಾಡಿ ಒಂದು ಕೈಗೆ ಸಿಗುತ್ತೆ, ಪರೀಕ್ಷೆ ಮಾಡಿಸ್ಕೊಂಡು. ಬಟ್ ಹೆಣ್ಮಕ್ಳು ಮುಂದೆ ಪರೀಕ್ಷೆ ಮಾಡಿಸ್ಕೊಳ್ಳೋದಿಲ್ಲ. ಸರ್ವೈಕಲ್ ಕ್ಯಾನ್ಸರ್ ಚಿಕ್ಕದಾಗಿ ವಯಾವಿಲೈ ಟೆಸ್ಟ್ ಅಂತ ಮಾಡ್ತಾರೆ ಸರ್ಕಾರದವರು. ಪ್ರೈವೇಟ್ ಸೆಕ್ಟರಲ್ಲಿ ಬಂದರೆ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಆಗುತ್ತೆ, ಹೆಣ್ಣುಮಕ್ಕಳು ಮುಂದೆ ಬಂದು ಮಾಡಿಸ್ಕೊಳ್ಳೋದು. ಕೋಲೋರೆಕ್ಟಲ್ ಕ್ಯಾನ್ಸರ್ ಚಿಕ್ಕದಾಗಿ ಒಂದು ಫಿಕಲ್ ಟೆಸ್ಟ್ ಅಂತ ಇರುತ್ತೆ. ಸ್ಟಮಕ್ ಕ್ಯಾನ್ಸರ್ ಒಂದು ಯೂರಿಯಸ್ ಬ್ಲಡ್ ಟೆಸ್ಟ್ ಅಂತ ಇರುತ್ತೆ, ಬ್ಯಾಕ್ಟೀರಿಯಲ್ ರಿಸೆಪ್ಷನ್ ಆಗೋದು. ಇವೆಲ್ಲದೂ ಒಂದು ಅರಿವು ಮೂಡಿಸ್ಕೋಬೇಕು ಅಷ್ಟೇ. ಈಗ ಸ್ಕ್ರೀನಿಂಗ್ ಅನ್ನೋದೇನು, ಅದು ವರ್ಣನ್ ಅಲ್ಲ, ಅವಾಯ್ಡ್
ನಾವು ಇವತ್ತು ಚೆನ್ನಾಗಿದ್ದೀನಿ, ಲೈಫ್ ಲಾಂಗ್ ಹೀಗೆ ಚೆನ್ನಾಗಿರ್ತೀನಿ, ಹಾಗಿರಲ್ಲ. ನಾಳೆ ಏನು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇವತ್ತು ಪರೀಕ್ಷೆ ಮಾಡಿಸ್ಕೋಬೇಕು, 2 ವರ್ಷಕ್ಕೆ 3 ವರ್ಷಕ್ಕೆ ನಾವು ಪರೀಕ್ಷೆ ಮಾಡಿಸ್ಕೋಬೇಕು. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ.